ಸತ್ತಿದೀವೋ ಬದುಕಿದೀವೋ ಅಂತ ಒಂದು ಫೋನು ಮಾಡಲ್ಲ. ನನಗೆ ಬೇಡ, ನನ್ನ ಮಗುಗಾದ್ರೂ ನನ್ನ ಮಗು ಹೆಂಗದೆ ಅಂತಲೂ ಯಾರೂ ಕೇಳಲ್ಲ. ಅಲ್ಲಿಗೆ ಹೋದರೆ ಮಾತ್ರ ಏನೋ ಪ್ರೀತಿ ಉಕ್ಕಿ ಹರಿದು ಹೋಗ್ಬಿಡ್ತದೆ. ಅಕ್ಕಿದೀನಲ್ವಾ, ಅದೆಂಗೆ ನಾವು ಸರಿ ಇಲ್ಲ ಅಂದಮೇಲೆ ನಮ್ಮ ಕ್ಯಾರೆಕ್ಟ್ರನ್ನೇ ಸರಿ ಇಲ್ಲ ಅಂದರು, ನಾವು ಕೆಟ್ಟೋರು ಅಂದರು, ಗಂಡನ್ನ ಸಾಯಿಸ್ಬಿಟ್ಲು ಅಂತ ಅಂದರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತೋರಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ಆಲ್ರೆಡಿ 11 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಒಂದು ಟಾಪಿಕ್ ಬಗ್ಗೆ, ತುಂಬ ಸೀರಿಯಸ್ ಆದ ವಿಚಾರ. ಏನು ಹೇಳ್ಬೋದು, ಜನರಲ್ ಆಗಿ ಅನ್ಕೋತೀರಾ, ವೈಯಕ್ತಿಕ ಅನ್ಕೋತೀರಾ, ಅದು ನನ್ನ ತುಂಬ ಪ್ರೀವಿಯಸ್ ವೀಡಿಯೋಸ್ಗಳನ್ನ ನೋಡ್ತಾ ಇರೋರಿಗೆ ಅರ್ಥ ಆಗುತ್ತೆ. ಹೊಸದಾಗಿ ನೋಡ್ತಾ ಇರೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಏನಕ್ಕೆ ಈ ಥರ ಸುಷ್ಮಾ ಮಾತಾಡ್ತಿದ್ದಾಳೆ ಅಂತ ಹೇಳಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ 5000 ಇದ್ದೀವಿ, ಇನ್ನು 5300 ಇದ್ದೀನಿ. ಬೇಗ 10K ಆಗಲಿ. ದಯವಿಟ್ಟು ಹೊಸ ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಬನ್ನಿ, ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಸಿಂಗಲ್ ಪೇರೆಂಟ್ಗಳಿಗೆ ತುಂಬ ಯೂಸ್ಫುಲ್ ಆದಂತಹ ಟಾಪಿಕ್. ತುಂಬ ಕಷ್ಟವಾದಂಥದ್ದು ಲೈಫಲ್ಲಿ ನಾವು ಹೇಗಿರಬಹುದು, ಯಾಕೆ ಈ ಥರ ಇರಬೇಕು, ತುಂಬ ಕ್ವಶನ್ಸ್ಗೆ ನನ್ನ ವೈಯಕ್ತಿಕ ಆನ್ಸರು ಅಷ್ಟೇನೆ. ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ, ನಂದು ಏನಿದೆ ವ್ಯಕ್ತಿತ್ವ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಬೇರೆಯವ್ರ ಬಗ್ಗೆ ಮಾತಾಡೋಷ್ಟು ಟೈಮ್ ಇಲ್ಲ, ಬೇಡ ನಮಗೆ. ನಾನು ಸಿಂಗಲ್ ಪೇರೆಂಟು, ನಿಮಗೆ ಗೊತ್ತು. ಆಲ್ರೆಡಿ ವರ್ಷದ ಮೇಲೆ 2 ತಿಂಗಳಾಯಿತು. ಆ್ಯಂಡ್ ಕೃತಿಗೂ ಕೂಡ 4 ಇಯರ್ಸ್ ಆಗಿದೆ. ಕಾನ್ವೆಂಟ್ಗೆ ಹಾಕಿದ್ದೀನಿ, ಹೋಗ್ತಾ ಇದ್ದಾಳೆ. ಆ ಟಾಪಿಕ್ ಬಂದು ಸಿಂಗಲ್ ಪೇರೆಂಟ್ಗಳು ಏನು ಮಾಡಬೇಕು. ತುಂಬ ಜನಗಳಿಗೆ ಕನ್ಫ್ಯೂಷನ್ ಇರುತ್ತೆ. ನನಗಾದರೆ ಒಬ್ಬಳೇ ಮಗಳು ಇರೋದು, ಕೆಲವೊಬ್ಬರಿಗೆ 2 ಇರ್ತಾರೆ, ಇನ್ನು ತೀರಾ ಕೆಲವೊಬ್ಬರು 3 ಜನ ಇರ್ತಾರೆ. ಬಟ್ ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರೆ ಮಕ್ಕಳನ್ನ ಸಾಕೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಈಗಿನ ಸೊಸೈಟಿಲಿ ಈಗಿನ ಏನು ಹೇಳೋದು, ಏರ್ತಾ ಇರೋವಂಥ ರೈಟಲ್ಲಿ ಏನೇ ಆಗಿರಲಿ, ಬರೀ ಮನೆ ಸಾಮಗ್ರಿಗಳನ್ನ ತೊಗೊಂಡು ತಿನ್ನೋಕ್ಕೆ ಆಗ್ತಾ ಇಲ್ಲ, ಅಷ್ಟು ರೈಟ್ ಆಗ್ತಾ ಇದೆ. ಸೊ ರೈತರಿಗೇನು ಪ್ರಾಫಿಟ್ ಇಲ್ಲ, ರೈತರದೇ ಬೇರೆಯವ್ರಿಗೆ. ಬಟ್ ಒಂದು ತರಕಾರಿ ತೊಗೊಂಡು ಕೂಡ ಏನು ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ರೈಟ್ಗಳು ಬೆಲೆ ಏರಿಕೆಗಳು ಆಗ್ತಾ ಇದೆ. ಸೊ ಅಂಥದ್ರಲ್ಲಿ ನಾವು ಈಗಿನ ಇದರಲ್ಲಿ ಎಜುಕೇಷನ್ ಕೊಡಿಸೋದು, ಮಕ್ಕಳು ಓದಿಸೋದು, ನಮ್ಮ ಲೈಫ್ನ ನಾವು ಲೀಡ್ ಮಾಡೋದು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಇರ್ತಾರೆ ವಯಸ್ಸಾಗಿರೋರು, ಇವಾಗೇನೋ ಸ್ವಲ್ಪ ಏಜ್ ಇದೆ, ಇನ್ನೂ ನಮ್ಗೆ ನೋಡ್ಕೊತಾರೆ. ಸೊ ಇನ್ನೊಂದು 10 ವರ್ಷ ಹೋಯ್ತು ಅಂದರೆ ಅವ್ರನ್ನ ನಾವೇ ನೋಡ್ಕೊಬೇಕು. ಯಾಕಂದರೆ ಗಂಡು ಮಕ್ಕಳಿದ್ರೆ ಒಂಥರ, ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಭಾರ ಹೆಣ್ಮಕ್ಳು ತಲೆ ಮೇಲೆ ಬೀಳುತ್ತೆ. ಸೊ ನನಗೆ ಖುಷಿ ಇದೆ, ದೇವ್ರು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ. ನಮ್ಮ ಅಪ್ಪ ಅಮ್ಮನ್ನ ಮುಂದೆ, ಇವಾಗಂತೂ ನಾನು ನೋಡ್ಕೊತಾ ಇಲ್ಲ, ಮುಂದೆ ನೋಡ್ಕೊಳ್ಳೋ ಅಂತಹ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅಂತ ಹೇಳಿ. ಆ್ಯಂಡ್ ನನಗೂ ಕೂಡ ಒಬ್ಬ ಹೆಣ್ಮಗುನೇ ಇರೋದು. ತುಂಬ ಖುಷಿಯಾಗುತ್ತೆ. ಹೆಣ್ಮಕ್ಳು ಅಂತ ಹೇಳಿ ಕಷ್ಟಕ್ಕೆ ಮರಗ್ತಾರೆ ಹೆಣ್ಮಕ್ಳು ಆ್ಯಕ್ಚುಲಿ ಜಾಸ್ತಿ, ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ. ನನಗೂ ಅದೇ ಹೆಣ್ಮಗು ಅಂತ, ಹೆಣ್ಮಗು ಆಗಬೇಕು ಅಂತ ತುಂಬ ಇಷ್ಟ ಆಯಿತು ನನಗೂ, ನನಗೂ ಅದೇ ರೀತಿ. ಆ್ಯಂಡ್ ನಿಮಗೊಂದು ವಿಚಾರ ಹೇಳಲೇಬೇಕು, ನಾನು ಎಲ್ಲೂ ಹೇಳೇ ಇಲ್ಲ. ನನಗೆ ಸೋಮವಾರ ಅಥವಾ ಗುರುವಾರ ಮಗು ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಕೃತು ಹುಟ್ಟೋಕ್ಕಿಂತ ಮುಂಚೆ ನಾನು ರಾಯರನ್ನ ಪೂಜೆ ಮಾಡ್ತಾ ಇರಲಿಲ್ಲ. ಅವ್ಳು ಹುಟ್ಟಿದ ಮೇಲೆ ನಾನು ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ಶಿವನ ತುಂಬ ಭಕ್ತಳು, ಮಂಜುನಾಥ ಸ್ವಾಮಿ ಕೇಳ್ಕೊತಾ ಇದ್ದಿದ್ದು, ಪ್ಲೀಸ್ ಪಾಪು ಸೋಮವಾರನೇ ಹುಟ್ಟಬೇಕು, ಸೋಮವಾರ ಶಿವನ ವಾರದ ದಿನನೇ ಹುಟ್ಟಬೇಕು ಅಂತ ಹೇಳಿ. ಅವಳು ಹಾಗೇನೆ ಆ್ಯಕ್ಚುಲಿ ಭಾನುವಾರ ಡೇಟ್ ಇದ್ದಿದ್ದು ನಮಗೆ, ಭಾನುವಾರ ಆಗಲಿಲ್ಲ, ಸೋಮವಾರನೇ ಕೃತು ಹುಟ್ಟಿದ್ದು. ಇಟ್ಸ್ ಅ ಮಿರಾಕಲ್ ಅಂತ ಹೇಳ್ಬೋದು. ನಾನು ಹೆಂಗೆ ಕೇಳ್ಕೊಂಡಿದ್ದೆ ಹಾಗೆ ಆಯಿತು. ಅದೇ ಏನಂತ ಹೇಳಿದ್ರೆ, ಇವಾಗಿನ ಸೊಸೈಟಿಲಿ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ಹೇಗೆ ಸಾಕೋದು, ಅಥವಾ ಬೇರೆಯವ್ರ ಹತ್ರ ಬಿಡಬೇಕಾ, ನಾವೇ ನೋಡ್ಕೋಬೇಕಾ, ಅಥವಾ ಬೇರೆಯವರೆಲ್ಲ ಕೆಲವೊಬ್ರು ಸಪೋರ್ಟ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಬರ್ತಾರೆ ಸಂಬಂಧಿಕರು. ಅದು ತುಂಬ ಜನಗಳಿಗೆ ಡೌಟ್ ಇರುತ್ತೆ. ನಮ್ಮ ಮಕ್ಕಳು, ನಾನು ಹೇಳೋದು ಒಂದು ಮಾತು ನನ್ನ ಕಡೆಯಿಂದ, ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರಬೇಕು. ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ, ಓಕೆ, ಇಷ್ಟುದ್ದ ಮಾಡೋದು ಬೇಡ. ನಾವು ನಮ್ಮ ಮಕ್ಕಳಿಗೆ ಇಷ್ಟುದ್ದ ಮಾಡೋಣ, ನಮ್ಮ ದುಡ್ಡಲ್ಲೇ ಮಾಡೋಣ, ಆ್ಯಂಡ್ ನಮ್ಮ ಹತ್ರನೇ ಇಟ್ಕೊಂಡು ಮಾಡೋಣ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಾಗಿದೆ, ತೀರಾ ಹತ್ತಿರದಿಂದ ನೋಡಿದ್ದೀನಿ. ಇನ್ನೊಬ್ಬರ ಹಂಗಲ್ಲಿ ದಯವಿಟ್ಟು ಮಕ್ಕಳನ್ನ ಯಾರೂ ಬಿಡಲೇಬೇಡಿ. ನಾವು ನೋಡ್ಕೋತೀವಿ, ನಾವೇನೋ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ನಾವು ಓದಿಸ್ತೀವಿ, ದಯವಿಟ್ಟು ಕಳಿಸ್ಲೇಬೇಡಿ. ಒಂದೇ ಮಗು ಇರಲಿ, 3 ಜನ ಮಗು ಇರಲಿ, 4 ಇರಲಿ, ಅಥವಾ 2 ಇರಲಿ, ಕಷ್ಟ ಇದೆ ನೋಡ್ಕೊಳಕ್ಕಾಗ್ತಾ ಇಲ್ಲ, ಒಂದು ಮಗುನ ಅಲ್ಲಿ ಕಳ್ಸೋಣ ಅಥವಾ ಇನ್ನೊಂದು ಮಗುನ ನಾವು ಇಟ್ಕೊಳ್ಳೋಣ, ದಯವಿಟ್ಟು ಬೇಡ.
ಹೆಲ್ಪ್ ಮಾಡ್ತೀನಿ ಅಂದವರೆಲ್ಲ ಹೆಲ್ಪ್ ಮಾಡಿಬಿಟ್ಟು ಮಾತಾಡ್ತಾರೆ. ನಿಮ್ಮ ಮುಂದ್ಗಡೆ ಮಾತಾಡಿಲ್ಲ ಅಂದರೆ ಹಿಂದ್ಗಡೆ ಮಾತಾಡ್ತಾರೆ, ಆಯಿತಾ. ನಾವು ಸರಿಯಾಗಿದ್ರೂ ತಪ್ಪು ಅಂತ ಹೇಳ್ತಾರೆ. ಬಿಕಾಸ್ ಏನಕ್ಕೆ ಹೇಳ್ತಾರೆ ಅಂದರೆ ನಮಗೆ ರೈಟ್ಸ್ ಇದೆ, ನಾವು ಸಾಕಿದ್ದೀವಿ, ನಾವು ಬೆಳೆಸಿದ್ದೀವಿ ಅಂತ. ದಯವಿಟ್ಟು ಆ ರೈಟ್ಸ್ನ, ನಿಮ್ಮ ರೈಟ್ಸ್ನ, ಓಕೆ, ನಿಮ್ಮ ರೈಟ್ಸ್ ಏನಿರುತ್ತೆ ಅದನ್ನು ದಯವಿಟ್ಟು ಬೇರೆ ಯಾರಿಗೂ ಕೊಡಬೇಡಿ ಅಂತ ಹೇಳ್ತೀನಿ. ಏನಕ್ಕಂತ ಹೇಳಿದರೆ, ಇವತ್ತೇನೋ ಕಷ್ಟ ಅಂತ ಹೇಳಿ ನಾವು ಬೇರೆಯವ್ರ ಹೆಲ್ಪ್ ತೊಗೋಬೋದು. ಎಕ್ಸಾಂಪಲ್, ಮಗುನ ಓದ್ಸೋಕ್ಕೆ, ಚಿಕ್ಕ ಮಗು ಅಲ್ಲ, ಚಿಕ್ಕ ಮಗು ಅಂತಲೇ ಇಟ್ಕೊಳ್ಳಿ. ಓಕೆ, ಮಗುನ ಓದಿಸ್ಬೇಕು, ನಾವು ಹೆಲ್ಪ್ ಮಾಡ್ತೀವಿ, ನಾವು ಏನೋ ಕಾನ್ವೆಂಟಿಗೆ ಸೇರಿಸ್ತೀವಿ, ನಾವು ಓದಿಸ್ತೀವಿ ಅಂತಾರೆ. ನಮಗೂ ಕಷ್ಟ, ನಾವು ಕಷ್ಟದಲ್ಲಿದ್ದೀವಿ, ಈಗ ಸಿಂಗಲ್ ಪೇರೆಂಟ್ ಆಗಿ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಬಟ್ ಅದು ಸಾಯೋ ತನಕ ಅಂತಾರೆ ನಾವು ಓದಿಸ್ತೋ, ನಾವು ಮಾಡ್ದೋ ಅಂತ. ದಯವಿಟ್ಟು ಆ ತಪ್ಪನ್ನ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಾನು ತೀರಾ ಹತ್ತಿರದಿಂದ ನೋಡಿದ್ದೀನಿ, ತುಂಬ ಹತ್ಕೊಂಡು ಹೇಳಿದ್ದಾರೆ ನನಗೆ, ಬೇಡ, ಬೇರೆಯವ್ರ ಹಂಗಲ್ಲಿ ಮಕ್ಕಳನ್ನ ಸಾಕಬಾರ್ದು. ಯಾಕಂದರೆ ನಾವು ಮಾಡ್ದೋ, ನೀನು ನನ್ನ ಅಂಡರಲ್ಲೇ ಬದುಕಬೇಕು, ನಾನು ನಿನ್ನ ಓದಿಸಿದ್ದೀನಿ, ನೀನು ನನ್ನ ಅಂಡರಲ್ಲೇ ಇರು, ನೀನು ಮದುವೆ ಆದರೂ ಅಷ್ಟೇ, ನೀನು ನಾನು ಹೇಳ್ದಂಗೆ ಕೇಳಬೇಕು, ಬಾ ಅಂದರೆ ಬರಬೇಕು, ಹೋಗು ಅಂದರೆ ಹೋಗಬೇಕು. ಅದೇ ಪರಿಸ್ಥಿತಿ ಇರುತ್ತೆ. ತುಂಬ ಸಲ ಹತ್ತಿರದಿದೆ, ಹತ್ಕೊಂಡು ಹೇಳಿದರು ನನಗೆ, ಬೇಡ ಅದು. ಆ್ಯಂಡ್ ಒಂದು ಮಾತು ನಾವು ಮಾತಾಡ್ಕೊಂಡಿದ್ದು, ಮುಂಚೆ ಹೇಳಿದ್ದೀನಿ ನಾವು ವ್ಲಾಗಲ್ಲಿ, ಎಷ್ಟೇ ಕಷ್ಟ ಆಗಲಿ, ಹೆಂಗೆ ಓದಿಸ್ತೀವೋ ಗೊತ್ತಿಲ್ಲ, ಅವಳು ಎಲ್ಲಿ ತನಕ ಓದ್ತಾಳೆ ಅಲ್ಲಿ ತನಕ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಓದಿಸೋಣ. ನಮ್ಗೆ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವಳನ್ನ ಚೆನ್ನಾಗಿ ಓದಿಸೋಣ, ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳೋ ಥರ ಅಂತ. ಆ್ಯಂಡ್ ನನಗೂ ತುಂಬ ಇಷ್ಟ ಆಯಿತು. ನಾನು ಜಾಸ್ತಿ ಓದೋಕ್ಕಾಗಲಿಲ್ಲ, ಡಬಲ್ ಡಿಗ್ರಿ ಮಾಡಬೇಕು ಅಂದ್ಕೊಂಡೆ, ಅದು ಆಗಿಲ್ಲ, ಒಂದು ಡಿಗ್ರಿ ಆಯಿತು. ಅದಕ್ಕೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು. ಅದು ಹೇರಬಾರ್ದು ನಾವು ಮಕ್ಳ ಮೇಲೆ, ನಾವು ಪೇರೆಂಟ್ಸ್ ಆಗಿ, ನೀನು ಇದೇ ಓದಬೇಕು, ನೀನು ಅದೇ ಓದಬೇಕು, ನೀನು ಇಂಜಿನಿಯರೇ ಆಗಬೇಕು, ಡಾಕ್ಟ್ರ್ ಆಗಬೇಕು ಅಂತ ಯಾವತ್ತೂ ಭಾರ ಹೇರಬಾರ್ದು. ಒಂದು ಲೆವೆಲ್ಗೆ ಬಂದ್ರೆ, ಅಂದರೆ ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ, ಮಿಡ್ಲ್ ಸ್ಕೂಲ್ ಲೆವೆಲ್ಗೆ ಬಂದರೆ ಕೇಳ್ಕೋಬೇಕು, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಏನು ಓದ್ತೀರಾ. ಅವರೇ ಒಂದು PU ಲೆವೆಲ್ಗೆ ಬಂತು ಅಂದರೆ ಅವ್ರಿಗೆ ಮೈಂಡ್ ಸೆಟ್ ಬೆಳೆದ್ಬಿಟ್ಟಿರುತ್ತೆ, ಅವ್ರಿಗೆ ಒಂದು ಐಡಿಯಾ ಇರುತ್ತೆ, ನಾನು ಈ ಕೋರ್ಸ್ ಮಾಡಿ ಇಲ್ಲಿಗೆ ಸೇರ್ಕೊಬೇಕು ಅಥವಾ ಈ ಜಾಬ್ ತೊಗೋಬೇಕು ಅನ್ನೋದು ಅವ್ರಿಗೊಂದು ಡ್ರೀಮ್ ಬಂದುಬಿಡುತ್ತೆ. ಸೊ ಅವ್ರ ಕನಸುಗಳಿಗೆ ನಾವು ಆಸರೆಯಾಗಿ ನಿಂತ್ಕೋಬೇಕು. ನೀನು ಇದೇ ಓದು, ನಂಗೆ ಡಾಕ್ಟ್ರ್ ಅಂದರೆ ಇಷ್ಟ, ನೀನು ಡಾಕ್ಟ್ರೇ ಆಗಬೇಕು ಅಂತ ಓದಿದ್ರೆ ಅವರು ನಮ್ಮ ಆಸೆನೂ ಹಾಳಾಗುತ್ತೆ, ಅವ್ರ ಲೈಫು ಹಾಳಾಗುತ್ತೆ. ಮೊದಲು ಮಕ್ಕಳನ್ನ ನಾವು ಓದಿಸ್ಬೇಕು, ಬಟ್ ಅವ್ರಿಗೇನು ಇಷ್ಟ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಓದಿಸ್ಬೇಕು. ಫಾರ್ ಎಕ್ಸಾಂಪಲ್, ನನ್ನ ಮಗಳಿಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಈಗಲೂ ಕೂಡ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಪೇರೆಂಟ್ಸ್ಗಳಾಗಿ ನಾವು ನಮ್ಮ ಮಕ್ಳಿಗೆ ಏನು ಇಷ್ಟ ಅಂತ ತಿಳ್ಕೊಬೇಕು ಫಸ್ಟು. ಅಂದರೆ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಕಂಡೋರ್ ಹಂಗಲ್ಲಿ ಬೆಳೆಸಲೇಬೇಡಿ. ಅಂತಾರೆ ನಮ್ಮ ಮಕ್ಕಳು ಮದುವೆ ಆಗಿ ಅವ್ರಿಗೆ ಹೆಣ್ತಿರೋ ಅಥವಾ ಗಂಡ್ದಿರು ಬಂದು ಅವ್ರಿಗೆ ಮಕ್ಕಳಾದ್ರೂ ಕೂಡ ಅಂತಾರೆ, ನಾನು ಅವತ್ತು ಸಾಕಿದೆ, ನೀನು ನನ್ನ ಮಾತು ಕೇಳ್ತಾ ಇಲ್ಲ, ನಾನು ಓದಿಸ್ದೆ, ನೀನು ಸಿಂಗಲ್ ಪೇರೆಂಟ್ ಅಂತ ಹೇಳಿ ನಾನು ಮಾಡಿದ್ದೆ, ನಾನೆಲ್ಲ ತಂದು ಹಾಕಿ ದುಡ್ಡು ಹಾಕಿ ಮಾಡಿದೆ, ನಾನು ಕೊಟ್ಟೆ, ನನ್ನಿಂದಲೇ ಎಲ್ಲ ನಡೆದಿದ್ದು ಅವತ್ತು. ಇವತ್ತು ನೀನೇನೋ ದೊಡ್ಡವರಾಗ್ಬಿಟ್ಟಿದೀಯಾ ಅಂದ್ಬಿಟ್ಟು ಹಂಗೆ ಮಾಡ್ತೀಯಾ, ಹಿಂಗೆ ಮಾಡ್ತೀಯಾ ಅಂತ ಎಲ್ಲನೂ ಅಂತಾರೆ. ಎಲ್ಲನೂ ಹೋಲ್ಸೇಲಾಗಿ 20-30 ವರ್ಷದಿಂದ ಎಲ್ಲ ತೆಗೆದು ಅಂತಾರೆ. ಓಕೆ, ತೀರಾ ಹತ್ತಿರದಿಂದ ನೋಡಿರೋಳಗೆ ನನಗೆ ಗೊತ್ತು ಏನು ಎತ್ತ ಅಂತ ಹೇಳಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಡ, ಬೇರೆಯವ್ರ ಹತ್ರ ಕಳಿಸ್ಬಿಡಿ. ನಿಮ್ಗೆ ಓದ್ಸೋಕ್ಕೆ ಆಗಲಿಲ್ವಾ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಓದಿಸಿ. ಏನು ಪ್ರೈವೇಟಲ್ಲೇ ಓದಿಸ್ಬೇಕು ಅಂತ ಏನೂ ಇಲ್ಲ ರೂಲ್ಸು, ಗೌರ್ಮೆಂಟಲ್ಲಿ ಓದಿಸಿ. ಸಾಧ್ಯ ಆದರೆ ಚೆನ್ನಾಗಿರೋ ಕಡೆ ಎಜುಕೇಷನ್ ಕೊಡಿಸಿ, ಸಾಧ್ಯ ಆಗಲಿಲ್ಲ ಅಂದರೆ ಫ್ರೀ ಎಜುಕೇಷನ್ ಇದೆ ಅಲ್ವಾ, ಓದೋ ಮಕ್ಳು ಎಲ್ಲಿದ್ದರೂ ಓದ್ತಾರೆ. ನನಗೊಂದು ಆಸೆ ಇತ್ತು, ನಾನು ನಮ್ಮ ಸ್ವಂತ ಮಾತಾಡ್ಕೊಂಡಿರೋ ಪ್ರಕಾರ ಓದಿಸ್ಬೇಕು ಅಂತ. ಅದಕ್ಕೋಸ್ಕರ ನಾನು ಪ್ರೈವೇಟ್ಗೆ ಹಾಕಿದ್ದು. ಆ್ಯಂಡ್ ನಮ್ಮೂರಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು ಎಜುಕೇಷನ್ದು, ಅದಕ್ಕೋಸ್ಕರ ಬೇರೆ ಕಡೆ ಹಾಕ್ತೆ. ಅದು ಬಿಟ್ಟರೆ ನನಗೇನು ಜಾಸ್ತಿ ದುಡ್ಡಿದೆ ತೋರಿಸ್ಕೋಬೇಕು, ಕಾಂಪಿಟೇಷನ್ ಏನೂ ಇಲ್ಲ. ಅವ್ರವ್ರ ಮಕ್ಕಳನ್ನ ಅವ್ರು ಹೆಂಗಾರು ಓದಿಸ್ಕೊಳ್ಳಿ, ಅದ್ರಲ್ಲಿ ಕಾಂಪಿಟೇಷನು ಅದು ಇದು ಏನೂ ಬರೋಲ್ಲ. ಬೇಡ ಹಂಗಂತಾರೆ, ಅಯ್ಯೋ ನಮ್ಮ ಮಕ್ಕಳಲ್ವಾ, ನಮ್ಮ ಮಕ್ಕಳಲ್ವಾ, ನಾವು ಓದಿಸ್ತೀವಿ, ನಾವು ಸಾಕ್ತೀವಿ ಅಂತ. ಮೊಮ್ಮಕ್ಳ ಬಗ್ಗೆ ಯೋಚನೆ ಮಾಡೋರು ಮೊಮ್ಮಕ್ಕಳನ್ನ ಹೆತ್ತಿರೋರ ಬಗ್ಗೆನೂ ಯೋಚನೆ ಮಾಡಬೇಕು. ಆ್ಯಕ್ಚುಲಿ ಮೊಮ್ಮಕ್ಕಳು ಹೆಂಗೆ ಬಂದು ಅಂತಲೂ ಯೋಚನೆ ಮಾಡಬೇಕು. ಅದನ್ನು ಯಾರು ಯೋಚನೆ ಮಾಡಲ್ಲ. ನಾನು ಇವಾಗೇನೋ ಮಗುನ ಓದಿಸ್ಬೇಕು, ನಮ್ಮ ಜೀವನ ಹೆಂಗೆ, ನಮ್ಮ ಮಗು ಜೀವನ ಹೆಂಗೆ ಅಂದರೆ, ನಾವು ಮಗುನ ಸಾಕ್ತೀವಿ, ನಾವು ಓದಿಸ್ತೀವಿ. ಹೆತ್ತಿರೋ ತಾಯಿ ಎಲ್ಲಿಗೆ ಹೋಗಬೇಕು? ನೀವು ಮಗು ಹೆತ್ತಿರೋ ತಾಯಿನೇ ಮಾತಾಡ್ಸಲ್ಲ, ಮಗು ಹೆತ್ತಿರೋ ತಾಯಿನೇ ಸರಿ ಇಲ್ಲ ಅವಳ ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡ್ತೀರಾ ಅಂತ ಹೇಳಿದಾಗ, ಅದು ಹೆಂಗೆ ನಾವು ಮಗುನ ಮಾತ್ರ ಸಾಕೋತೀವಿ ಅಂತೀರ? ಹಂಗೆ ಇಷ್ಟೆಲ್ಲ ಆದಮೇಲೆ ಓಕೆ, ಅವ್ರಗಳ ಮೈಂಡಲ್ಲೂ ಒಂದು ಬಂದ್ಬಿಟ್ಟಿರುತ್ತೆ, ಏನಪ್ಪ ಹಿಂಗೆಲ್ಲ ಅಂದರು, ಚೆನ್ನಾಗಿದ್ದವರು ಇವಾಗ ಹಿಂಗೆ ಅಂದ್ರಲ್ವ, ಏನು ಎತ್ತ ಅಂತ. ಓಕೆ, ಅದಾದಮೇಲೆ ಅದು ಹೆಂಗೆ ನಾವು ಮಗುನ ಬಿಡೋಕ್ಕಾಗುತ್ತೆ?
ನೀವು ಯೋಚನೆ ಮಾಡ್ಬೋದು. ತುಂಬ ಜನ ಕೇಳಿದ್ದೀರಾ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಲ್ವಾ ಎತ್ತ ಏನು ಅಂತ. ಹೋಗ್ತೀನಿ, ಅದು ನನ್ನ ಮನೆ, ನನಗೆ ಯಾವಾಗ ಬೇಕು ಅನಿಸುತ್ತೆ ಹೋಗ್ತೀನಿ, ಎಷ್ಟು ದಿನ ಇರಬೇಕು ಅನಿಸುತ್ತೆ. ಈಗ ಒಂದು 2 months ಬ್ಯಾಕ್ ಹೋಗಿದ್ದೆ, ಒಂದು 3 days ಇದ್ದೆ. ನನಗೆ 1 week ಇರೋಣ, ಒಂದು 15 ದಿನ ಇರೋಣ ಅಂತ ಹೋಗಿದ್ದು. ಬಟ್ ಹುಷಾರಿರಲಿಲ್ಲ, ತೀರಾ ಹುಷಾರಿರಲಿಲ್ಲ. ನಂಗೆ ಹುಷಾರಿಲ್ಲ ಅಂದರೂ ಅಲ್ಲಿ ಯಾರೂ ಕೇಳೋಕೆ ಯಾರೂ ಇಲ್ಲ. ಓಕೆ, ನನ್ನ ಗಂಡ ಇದ್ದಿದ್ರೆ ಕೇಳೋರು ಕರ್ಕೊಂಡು ಹೋಗೋರು. ನನ್ನ ಗಂಡ ಇಲ್ಲ ಇವತ್ತು, ಅಲ್ಲಿ ಯಾರು ನನ್ನ ನೋಡ್ಕೊಳ್ಳೋಕ್ಕೂ ನನಗೆ ಯಾರೂ ಗತಿ ಇಲ್ಲ. ಅದೇ ನನ್ನ ಮನೆ, ನಾನು ಹೋಗಬೇಕು, ಇರಬೇಕು, ಬರಬೇಕು, ಅಷ್ಟು ಬಿಟ್ಟರೆ ನನ್ನ ಯಾರೋ ಒಬ್ಬರು ನೋಡ್ಕೊತಾರೆ, ಕೇರ್ ಮಾಡ್ತಾರೆ, ಆ ಥರದ್ದೇನೂ ಇಲ್ಲ. ಸೊ ಅಂಥ ಪರಿಸ್ಥಿತಿಲಿ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ನನಗೆ ಹೋಗಬೇಕು ಅನ್ನಿಸ್ದಾಗ, ನಂದು ಕೆಲಸಗಳಿತ್ತು ಅಥವಾ ಇನ್ನೊಂದು ಮತ್ತೊಂದು ಇತ್ತು ಅಂದಾಗ ನಾನು ಹೋಗ್ತೀನಿ. ಯಾರೋ ಒಂದಿಬ್ಬರು ಕಮೆಂಟ್ ಮಾಡಿದರು ಈಗ ರೀಸೆಂಟಾಗಿ 1 week, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಆದಾಗ ನಾನು ಕೇಳಿದೆ, ಆ್ಯಕ್ಚುಲಿ ಯಾರ ಕಡೆ ನಾನು ಕೇಳಿಸ್ದೆ, ನನ್ನ ಮಗು ಓದಿಸ್ಬೇಕು, ನನಗೆ ಕೆಲಸ ಇಲ್ಲ, ಮತ್ತು ನನಗೆ ಹುಷಾರಿಲ್ಲ, ನಂದು ಹೆಲ್ತ್ ಇಶ್ಯೂಸ್ ಇದೆ, ನನ್ನ ಮಗುನ ಓದಿಸ್ಬೇಕು. ಅದು ಏನೋ ಕ್ಲಿಯರ್ ಆಗಬೇಕಿತ್ತು ನಮ್ಮದು ಫ್ಯಾಮಿಲಿ ಇದು, ಅದು ಕ್ಲಿಯರ್ ಆಗಲಿಲ್ಲ. ಅದು ಕ್ಲಿಯರ್ ಆಗ್ತಾ ಇಲ್ಲ. ಬಟ್ ನನ್ನ ಮಗು ಓದಿಸ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ನಂಗೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಏನು ಮಾಡಲಿ ಅಂತ ಒಂದು ಮಾತು ನಾನು ಹೇಳಿದೆ. ಏನು ಬಂತು ಆನ್ಸರ್ ಅಂದರೆ, ನಾವು ಮಗುನ ಓದಿಸ್ತೀವಿ, ಮಗುನ ಸಾಕ್ತೀವಿ. ಮಗುನ ಯಾರೋ ಓದಿಸ್ತಾರೆ, ಯಾರೋ ಸಾಕ್ತಾರೆ ಅಂದ್ಬಿಟ್ಟು ಅವ್ರ ಹತ್ರ ಬಿಡೋಕ್ಕಾಗಲ್ಲ ಅಲ್ವಾ. ನಾನೇನಾದ್ರು ಸತ್ತೋಗಿದ್ರೆ ಏನೋ ಮಾಡ್ಬೋದಾಗಿತ್ತು, ನಾನು ಬದುಕಿದ್ದೀನಲ್ವಾ. ಅದೆಂಗೆ ನಾವು ಸರಿ ಇಲ್ಲ ಅಂದಮೇಲೆ, ನಮ್ಮ ಕ್ಯಾರೆಕ್ಟ್ರನ್ನೇ ಸರಿ ಇಲ್ಲ ಅಂದರು, ನಾವು ಕೆಟ್ಟೋರು ಅಂದರು, ಗಂಡನ್ನ ಸಾಯಿಸ್ಬಿಟ್ಲು ಅಂತ ಅಂದರು, ಇಷ್ಟೆಲ್ಲ ಅಂದಮೇಲೆ ನನ್ನ ಮಗುನ ನಾವು ಯಾವ ನಂಬಿಕೆ ಮೇಲೆ ಬಿಡೋಕ್ಕಾಗುತ್ತೆ. ನಮ್ಮನ್ನು ಮಾತೇ ಆಡಿಸಲ್ಲ ಸ್ವಾಮಿ ನೀವು, ನಾವು ಸರಿಯೇ ಇಲ್ಲ, ನಾವು ಮನೆಗೆ ಹೋದ್ರೂ ಯಾರೂ ಮಾತಾಡ್ಸಲ್ಲ ಅಂದಮೇಲೆ ನನ್ನ ಮಗುನ ಅದು ಹೆಂಗೆ ಓದಿಸ್ಬಿಡ್ತಾರೆ ಅಂತ ಬಿಡೋಕ್ಕಾಗುತ್ತೆ ಅಲ್ವಾ. ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ನನ್ನನ್ನು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಿದ್ರೆ ನಾವು ಅಲ್ಲೇ ಇರ್ಬೋದಾಗಿತ್ತು, ನನ್ನ ಮಗುನೂ ಅಲ್ಲೇ ಓದಿಸ್ಬೋದಾಗಿತ್ತು, ಎಲ್ಲನೂ ಮಾಡ್ಕೋಬೋದಾಗಿತ್ತು. ಓಕೆ, ನಾನೇ ಸರಿ ಇಲ್ಲ ಅಂತ ಹೇಳಿದಾಗ ನನ್ನ ಮಗುನ ಓದಿಸ್ಬೇಕು, ನನ್ನ ಜೀವನ ಹೆಂಗೆ ಅಂತ ನಾನು ಯಾರ ಕೈಯಿಂದನೂ ಹೇಳಿಸಿದ್ದಕ್ಕೆ ನಾವು ಮಗುನ ಓದಿಸ್ತೀವಿ. ಅವ್ರ ಮಗುನ ಯಾರೋ ಒಬ್ರು ಓದಿಸ್ತಾರೆ ಅಂತ ಹೇಳಿ ನಾನು ಅವ್ರ ಮನೆಗೆ ನನ್ನ ಮಗುನ ಕರ್ಕೊಂಡು ಹೋಗ್ಬಿಡೋಕ್ಕಾಗತ್ತಾ? ನಾನು ಅಲ್ಲಿದ್ದರೆ ಓಕೆ, ನಾನು ಎಲ್ಲರೂ ಇರಲಿ, ಬೆಂಗಳೂರು, ಮೈಸೂರು, ಇನ್ನೆಲ್ಲರೂ ಇರಲಿ, ಓಕೆ, ನಾನು ಅಲ್ಲಿದ್ದೆ, ಆ ಸ್ಥಳದಲ್ಲಿದ್ದೆ ಅಂತ ಹೇಳಿದ್ರೆ ನನ್ನ ಮಗುನ ಅಲ್ಲಿ ಇರಿಸ್ಕೊಂಡು ಓದಿಸ್ಬೋದು. ನಾನು ಅಲ್ಲಿಲ್ಲ, ನನಗೆ ಅಲ್ಲಿ ಯಾವುದೇ ರೀತಿಯಾದ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಬರೀ ಮನಸ್ತಾಪಗಳಿದೆ ಅಂತ ಹೇಳಿದಾಗ ನನ್ನ ಮಗುನ ನಾನು ಅಲ್ಲಿ ಹೆಂಗೆ ಕಳ್ಸೋಕ್ಕಾಗುತ್ತೆ? ಈಗ ತುಂಬ ಜನಗಳಿಗೆ ಡೌಟ್ ಇತ್ತು, ಏನಕ್ಕೆ ನೀವು ಅಮ್ಮ ಮನೆಯಲ್ಲಿ ಕಾನ್ವೆಂಟ್ಗೆ ಹಾಕಿದ್ರಿ, ಪಾಪುನ ಸ್ಕೂಲಿಗೆ ಸೇರಿಸಿದ್ರಿ ಅಂತ. ಅದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ಮಗುನ ಇನ್ನೊಬ್ಬರು ಹಂಗಲ್ಲಿ ಬೆಳ್ಸೋಕ್ಕೆ ಇಷ್ಟ ಇಲ್ಲ, ಬೇಡ. ಅದು ಮಾತುಗಳು ತುಂಬ ಅಂದರೆ ತುಂಬ ಬಂದಿದ್ದಾವೆ. 4-5 ವರ್ಷದಿಂದ ಕೇಳಿ ಕೇಳಿ ತಲೆ ಕೆಟ್ಟು ಕೆರ ಹಿಡಿದೋಗ್ಬಿಟ್ಟೈತೆ. ಕಷ್ಟನೋ ಸುಖನೋ, ನನ್ನ ಮಗುಗೆ ಯಾರೂ 1 ರೂಪಾಯಿನೂ ಕೊಟ್ಟಿಲ್ಲ. ನನ್ನ ಮಗುನ ಯಾರೂ ಒಂದು ಫೋನ್ ಮಾಡೋ ಕೂಡ ಮಾತಾಡ್ಸಲ್ಲ. ಓಕೆ, ಅಲ್ಲಿ ಇದ್ದರೆ ಮಾತ್ರ ಮಾತಾಡ್ಸೋದು, ಇದು ಮಾಡೋದು. ನಾವು ಇಲ್ಲಿದ್ದೋ ಅಂತ ಹೇಳಿದ್ರೆ ಸತ್ತಿದ್ದೀವೋ ಬದುಕಿದ್ದೀವೋ ಅಂತ ಒಂದು ಫೋನು ಮಾಡಲ್ಲ. ನನಗೆ ಬೇಡ, ನನ್ನ ಮಗುಗಾದ್ರೂ ನನ್ನ ಮಗು ಹೆಂಗದೆ ಅಂತಲೂ ಯಾರೂ ಕೇಳಲ್ಲ. ಅಲ್ಲಿಗೆ ಹೋದರೆ ಮಾತ್ರ ಏನೋ ಪ್ರೀತಿ ಉಕ್ಕಿ ಹರಿದು ಹೋಗ್ಬಿಡ್ತದೆ. ಹಾಗಾಗಿ ನನಗೆ ಹಂಗಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ. ಗಂಡನೇ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗಿರಬೇಕು. ಆ್ಯಕ್ಚುಲಿ ಅವ್ರುಗಳಿಗೆ ಅದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನನಗೂ ಬೇಕಾಗಿಲ್ಲ. ನಾನು ತುಂಬ ಸ್ವಾಭಿಮಾನಿ, ಯಾರ ಹತ್ರನೂ ಏನು ಇಸ್ಕೊಳಕ್ಕೆ ಎಕ್ಸ್ಪೆಕ್ಟ್ ಪಡಲ್ಲ. ನಂದು ಏನಿದೆ, ನನ್ನ ಗಂಡಂದು ಏನಿದೆ ಅನ್ನೋದನ್ನು ನಾನು ಕೇಳಿದ್ದಕ್ಕೆ ನಾನು ಸರಿ ಇಲ್ಲ ಅಂದರೂ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಅವ್ರವ್ರ ಯೋಗ್ಯತೆಗಳನ್ನ ಅವ್ರವರೇ ತೋರಿಸಿದ್ರು. ನಾನೇನೋ ಒಂದು 10 ವರ್ಷ 20 ವರ್ಷ ಅವ್ರ ಹತ್ರನೇ ಇದ್ದು ಸುಮ್ಮನೆ ನನ್ನ ಲೈಫ್ ಜೊತೆಗೆ ನನ್ನ ಮಗಳ ಲೈಫ್ನು ನಾನು ಹಾಳು ಮಾಡಿಬಿಡ್ತಿದ್ದೆ. ಏನೋ ರಾಯರೇ ದಾರಿ ತೋರಿಸಿದ್ರೆ ನಾನು ಅಲ್ಲಿಂದ ಆಚೆ ಕಡೆ ಬಂದೆ ಅಂತಲೇ ಹೇಳ್ಬೋದು. ಯಾರ್ಯಾರ ಯೋಗ್ಯತೆ ಏನು ಅಂತ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು ನನಗೆ. ಏನು ಕೊಡಲಿ ಆದರೂ ಪರವಾಗಿಲ್ಲ ಗುರು, ಎಲ್ಲನೂ ಅವರೇ ಇಟ್ಕೊಳ್ಳಿ, ಅವರೇ ಖುಷಿಯಾಗಿರಲಿ. ಇನ್ನೇನು ನನ್ನ ಗಂಡ ಎಲ್ಲ ಇದ್ದು ನನ್ನ ಗಂಡನ ಉಳಿಸ್ಕೊಳಕ್ಕಾಗಲಿಲ್ಲ, ಇನ್ನೇನು ಅಲ್ವಾ. ಎಷ್ಟು ದಿನ ಅಂತ ಏನೂ ಕೊಡ್ದಂಗೆ ನನಗೆ ನನ್ನ ಮಗಳಿಗೆ ಆಟ ಆಡಿಸ್ತಾರೆ ನೋಡೋಣ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಂಗಲ್ಲಂತೂ ಮಕ್ಕಳನ್ನ ಬೆಳೆಸಲೇಬೇಡಿ. ನಿಮ್ಮ ಹತ್ರ ಎಷ್ಟಿದೆ ಅದೇನೋ ಕಾಲಿದ್ದಷ್ಟೇ, ಹಾಸಿಗೆ ಇದ್ದಷ್ಟೇ ಕಾಲು ಚಚ್ಚಬೇಕು ಅಂತ ಅಷ್ಟನ್ನೇ ಮಾಡ್ಕೊಂಡು ಹೋಗೋಣ. ಇನ್ನೊಬ್ರ ಹತ್ರ ಅವ್ರ್ಯಾರೋ ಸಾಕ್ತಾರೆ, ಅವ್ರ್ಯಾರೋ ತಿಂಡಿ ಮಾಡಿಕೊಡ್ತಾರೆ, ಕಾನ್ವೆಂಟಿಗೆ ಸೇರಿಸ್ಬಿಟ್ಬಿಡೋಣ, ಅವ್ರ ಮನೆ ಎಲ್ಲ ತಿನ್ನಿಸ್ತಾರೆ ಕಳಿಸ್ತಾರೆ, ಅವ್ರು ಸಾಕ್ತಾರೆ ಇವ್ರು ಸಾಕ್ತಾರೆ ಅಂತ ನಾವು ಕಂಡವ್ರ ಮನೆಗೆ ಬಿಟ್ವೋ ಅಥವಾ ಇನ್ನೊಬ್ರು ಯಾರೋ ರಿಲೇಷನ್ ಮನೆಗೆ ಬಿಟ್ವೋ ಖಂಡಿತ ಅಂದೇ ಅಂತಾರೆ. ಇವತ್ತಲ್ಲ ಇನ್ನೊಂದು 5 ವರ್ಷ ಹೋಗಲಿ ಅಂತಾರೆ. ನಾನು ಸಾಕಿದ್ದೆ, ನಾನು ಮಾಡಿದ್ದೆ, ನಾನು ತಿಕ್ಕ ತೊಳೆದಿದ್ದೆ, ನಾನು ಸ್ನಾನ ಮಾಡಿಸಿದ್ದೆ, ಉಣಿಸಿದ್ದೆ ಅಂತ ಅಂತಾರೆ. ಎದೆ ಹತ್ರ ಬೆಳೆದಿರೋ ಮಕ್ಕಳನ್ನೇ ಅಂತಾರೆ. ಇನ್ನು ನಮ್ಮ ಸಣ್ಣ ಮಕ್ಕಳು ಅನ್ನಕ್ಕಲ್ವ, ಎಲ್ಲನೂ ಅಂತಾರೆ. ಎಲ್ಲನೂ ಯೋಚನೆ ಮಾಡಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡೆ. ಅಯ್ಯೋ ದುಡ್ಡೇನು ಇವತ್ತಲ್ಲ ನಾಳೆ ಬರ್ತದೆ, ನನಗೆ ದೇವರು
ಒಂದು ಯೂಟ್ಯೂಬ್ ಒಂದು ಕೈ ಹಿಡಿದ್ಬಿಟ್ರೆ ಸಾಕು, ನಾನು ಎಲ್ಲರ ಲೆವೆಲ್ಗೆ ನಾನು ಬೆಳಿತೀನಿ. ತುಂಬ ಕಷ್ಟಪಡ್ತಾಯಿದ್ದೀನಿ, ಅದಕ್ಕೋಸ್ಕರನೇ ಯೂಟ್ಯೂಬಲ್ಲಿ ಏನೋ ಒಂದು ಮಾಡಬೇಕು ಅಂತ ತುಂಬ ಡೈಲಿ ನನಗೆ ಆಗ್ತಾಯಿಲ್ಲ ಅಂದರೂ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಇದೇ ರೀಸನ್ಗೆ ನಾನು ಬೆಳಿಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ನನ್ನ ಮಗುನ ಓದಿಸ್ಬೇಕು ಅಂತ ಹೇಳಿ ಇದೆಲ್ಲ ವಿಚಾರಗಳಿಂದ ಓಕೆ. ನಾನು ಬೆಳೆಸೋದು ಬೇಡ, ನನ್ನ ಮಗುಗೆ ಮಾತು ಬರೋದು ನನಗಿಷ್ಟ ಇಲ್ಲ. ನನ್ನ ಮಗುನೂ ಅನ್ಬಾರ್ದು ನನ್ನ ಅಮ್ಮ ಇದು ನನ್ನನ್ನೇನಕ್ಕೆ ಬೇರೆಯವ್ರ ಮಡ್ಲಿಗೆ ಹಾಕ್ಬಿಟ್ಲು ನಮ್ಮಮ್ಮ ಅಂತ ಇರ್ಬೋದು. ಅಯ್ಯೋ ಕಷ್ಟ, ಇವತ್ತು ನಾವು ಮಾಡ್ತೀವಿ ಅಂತ ಮುಂದೆ ಹಿಂದೆ ನಾವೇ ಮಾಡ್ದೋ ನಮ್ಮಿಂದಲೇ ಎಲ್ಲ ಅಂತಾರೆ. ದಯವಿಟ್ಟು ನೀವುಗಳು ಆ ಥರದ್ದು ತಪ್ಪುಗಳು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು, ನಿಮ್ಮ ಅಧಿಕಾರ ಏನು, ನಿಮ್ಮ ಪ್ರೀತಿ, ನಿಮ್ಮ ರೈಟ್ಸು ಎಲ್ಲವನ್ನ ಕಂಡೋರ್ಗಂತೂ ಬಿಟ್ಕೊಡ್ಬೇಡಿ. ಬೇಡ, ತುಂಬ ನೋಡ್ಬಿಟ್ಟಿದ್ದೀನಿ, ತುಂಬ ಕೇಳಿದ್ದೀನಿ, ತೀರಾ ಹತ್ತಿರದಿಂದ ಕೇಳಿದ್ದೀನಿ. ಇವತ್ತಿಗೂ ನೆನೆಸ್ಕೊಂಡ್ರೆ ಎದೆಗೆ ಚಾಕು ಹೋಗಿ ಚುಚ್ತಾರೇನೋ ಅನ್ನೋಷ್ಟು ನೋವಾಗುತ್ತೆ. ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ತೊಡೆ ಮೇಲೆ ಮಲ್ಕೊಂಡು ಹತ್ಕೊಂಡು ಹೇಳಿರೋದೆಲ್ಲ ನಾನು ಸಾಯೋ ತನಕನೂ ನಾನು ಮರೆಯೋದಿಲ್ಲ. ಅದಕ್ಕೆಲ್ಲ ಆನ್ಸರ್ ಕೊಡೋ ಟೈಮ್ ತುಂಬ ಹತ್ತಿರದಲ್ಲಿದೆ, ಆನ್ಸರ್ ಕೊಡ್ತೀನಿ ನಾನು. ಹೇಳ್ಕೊತೀನಿ ಮುಂದೆ ಏನು ಎತ್ತ ಅಂತ. ಇವಾಗ ಜಸ್ಟ್ ಟ್ರೈಲರ್ ಅಂದ್ಕೊಳ್ಳಿ, ಇದನ್ನು ಅಷ್ಟೇನೆ. ಇದನ್ನು ಹೇಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ ಎಲ್ಲನೂ ನಿಮ್ಮ ಮುಂದೆ ಹೇಳ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಆ್ಯಂಡ್ ನನ್ನ ವ್ಲಾಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ತನಕ ಬಾಯ್.